ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವಾಗ ಟೈಮ್ ನೋಡೋದಾದ್ರೆ 5:50. ಇವತ್ತು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ, ಬಟ್ ಫ್ರೆಂಡ್ಸ್ ಬರಲಿಲ್ಲ. ಅದಕ್ಕೆ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀನಿ, ಬಸ್ಸಲ್ಲೇ ಹೋಗೋಣ ಅಂತ. ಬನ್ನಿ, ಇವತ್ತು ಎಷ್ಟು ರಶ್ ಇರುತ್ತೆ ಏನು ಇರ್ತಾ ಅಂತ ನೋಡೋಣ. ಪ್ರಶ್ನೆ ಹೆಂಗಾಗುತ್ತೆ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕಮೆಂಟ್ ಆಗ್ತದೆ. ಮೊದಲನೇ ಆಷಾಢ ಶುಕ್ರವಾರ ಬಸ್ಗಳೆಲ್ಲ 6:15 ಹೊರಟಿದ್ರಿಂದ ನಾನು 6 ಗಂಟೆಗೆ ಹೋಗೋಣ ಅಂದ್ಕೊಂಡು ಕರೆಕ್ಟಾಗಿ ಈಗ ಸಿಟಿ ಬಸ್ ಸ್ಟ್ಯಾಂಡ್ಗೆ 5:50ಕ್ಕೆ ಬಂದು ನೋಡಿದ್ರೆ ಆಲ್ರೆಡಿ ತುಂಬ ಜನ ಬಂದು ನಿಂತಿದ್ರು. ಬಟ್ ಕರೆಕ್ಟಾಗಿ 6 ಗಂಟೆ ಆಗ್ತಿದ್ದಂಗೆ ಬಸ್ ಕೂಡ ಬರ್ತಿದ್ದಂಗೆ ಎಲ್ಲ ಜನಗಳು ಬಸ್ ಕತ್ಕೊಂಡ್ರು. ನಮಗೆ ಸೆಕೆಂಡ್ ಬಸ್ ಸಿಕ್ತು. ಸೊ ನಾನು ಸೆಕೆಂಡ್ ಬಸ್ ಕತ್ಕೊಂಡೆ. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಏನು ಸಮಸ್ಯೆ ಆಯಿತು ಅಂತಂದರೆ, ನಾವು CBS ಇಂದ ಬಸ್ ಹೋಗೋಕ್ಕಿಂತ ಮುಂಚೆನೇ ಎಲಿಪ್ಯಾಡಿಂದ ತುಂಬ ಅಂದರೆ ತುಂಬ ಬಸ್ಗಳು ಹೊರಟೋಗಿತ್ತು. ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಬಸ್ಗಳು ಕೌಂಟ್ ಮಾಡಿದೆ, ಆಲ್ಮೋಸ್ಟ್ 12ರಿಂದ 13 ಬಸ್ ಹೋಗಿತ್ತು. ಜೊತೆಗೆ ಈ ಸಲ ಕ್ಯೂ ಸಿಸ್ಟಮ್ ಏನು ಮಾಡಿಬಿಟ್ಟಿದ್ರು ಅಂತಂದರೆ, ಒಂದು 100 ಜನ ಮಾತ್ರ ಮುಂದೆ ಬಿಟ್ಟು ಮಿಕ್ತವ್ರನ್ನ ಅಲ್ಲೇ ಬ್ಲಾಕ್ ಮಾಡಿ ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ತುಂಬ ಟೈಮ್ ನಿಂತ್ಕೋಬೇಕಾಗತ್ತೆ ಅಂತ. ಇಲ್ಲಿ ಸಮಸ್ಯೆ ಏನಾಗಿದ್ದು ಅಂತಂದರೆ, ಸೇಮ್ ಅಗೇನ್ VIP ಗಳ ಕಾಟ. ತುಂಬ ಜನ VIP ಬಂದಿದ್ದರು ಮತ್ತು ಪಾಸ್ಗಳು ತಗೊಂಡು ತುಂಬ ಜನ ಇದ್ದರು. ಅದರ ಜೊತೆ ಈ ಸಲ ಸ್ಟೆಪ್ಸ್ ಹತ್ತೋರು ಅಂದರೆ ಮೆಟ್ಲತ್ಗೋ ಬಂದಿರೋರು ತುಂಬ ಜನ ಬಂದಿದ್ದರು. ಅವ್ರದ್ದು ರಶ್ಶು ತುಂಬ ಇತ್ತು. ಸೊ ಅವ್ರಿಗೆಲ್ಲ ನಿಂತ್ಕೊಳ್ಳೋಕ್ಕಲ್ಲಿ ಫೆಸಿಲಿಟಿ ಇಲ್ಲ ಅಂತ ಅವ್ರನ್ನ ಬೇಗ ಬಿಡ್ತಾಯಿದ್ರು. ಈ ಧರ್ಮ ದರ್ಶನದವ್ರನ್ನ ಸ್ವಲ್ಪ ನಿಧಾನಕ್ಕೆ ಬಿಡ್ತಾಯಿದ್ರು. ನಾವು ಮೊದಲನೇ ವಾರ ಹೋದಾಗ ಆಲ್ಮೋಸ್ಟ್ ಎಂಟ್ರಿಯಿಂದ ಸ್ವಲ್ಪ ದೂರದಲ್ಲೇ ಇದ್ದು, ಅಷ್ಟಕ್ಕೆ ಹೋಗಿದ್ದು. ಆವಾಗಲೇ 2 hours ಆಗಿತ್ತು. ಬಟ್ ಈ ರಶ್ ನೋಡಿದ್ಮೇಲೆ ಅಂದ್ಕೊಂಡು ಪಕ್ಕ ಇವತ್ತು ಬೆಳಗ್ಗೆ ಬೇಗ ಆಗಲ್ಲ, ದರ್ಶನ ಮಧ್ಯಾಹ್ನ ಆಗುತ್ತೆ ಅಂತ. ನೀವು ಗಮನಿಸ್ಬೋದು ರಶ್ಶು ಯಾವ ಲೆವೆಲ್ಗಿದೆ ಅಂತಂದರೆ, ಪಾಪ ತುಂಬ ಜನ ಮಕ್ಕಳು ಕರ್ಕೊಬಂದಿದ್ರು, ವಯಸ್ಸಾಗಿರೋರು ಇದ್ದರು. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಇವತ್ತಿನ ಜನ ಅಷ್ಟೊಂದಿದ್ರು ಬೆಟ್ಟದಲ್ಲಿ. ಆದ ಕಾರಣ ಅವರು ಏನೂ ಮಾಡೋಕ್ಕಾಗ್ತಾ ಇರಲ್ಲ. ಅದರಿಂದಾಗಿ ತುಂಬ ರಶ್ ಆಗೋಗಿತ್ತು. ನಾವು ಹೋಗಿರೋ ಟೈಮ್ ಪ್ರಕಾರ ಒಂದು 2 ಅವರ್ಸಲ್ಲಿ ನಮ್ಮ ದರ್ಶನ ಎಲ್ಲ ಮುಗಿಬೇಕಿತ್ತು. ಈ VIP ಗಳ ಕಾಟದಿಂದಾಗಿ 2 hours ಆಗಬೇಕಾಗಿದ್ದ ದರ್ಶನ 4 hour ಟೈಮ್ ತಗೋತು. ಬ್ಯಾಟ್ರಿ ಚೆನ್ನಾಗಿದೆ. ತುಂಬ ಟೈಮ್ ಆಗೋಗಿದೆ. ಬೆಳಿಗ್ಗೆನೇ ಎಲ್ಲ ಬಂದು ಕ್ಯೂ ಅಲ್ಲಿ ನಿಂತಿರೋದು, ಇನ್ನೂ ಲೈನ್ ಮೂವ್ ಆಗ್ತಾಯಿಲ್ಲ ಅಂತ ಲೇಡೀಸ್ ಎಲ್ಲ ಪೊಲೀಸ್ ಜೊತೆ ಗಲಾಟೆ ಸ್ಟಾರ್ಟ್ ಮಾಡಿದರು. ಧರ್ಮ ದರ್ಶನದ ಕ್ಯೂ ಸ್ಟಾರ್ಟಿಂಗಲ್ಲಿ 3 ಲೈನ್ಸ್ ಇತ್ತು. ಬರ್ತಾ ಎಂಟ್ರಿಗೆ ಬರೀ ಸಿಂಗಲ್ ಲೈನ್ ಆಗಿತ್ತು. ಅದರಿಂದಾಗಿ ತುಂಬ ಡಿಲೇ ಆಗ್ತಾಯಿತ್ತು ದರ್ಶನ. ಈ ಸಲ ಕೂಡ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಕ್ಲಿಪ್ಸ್ ಹಾಕಿದ್ದೀನಿ ನೋಡಿ. ಪರವಾಗಿಲ್ಲ, ಇಷ್ಟೊತ್ತು ವೆಯ್ಟ್ ಮಾಡಾದ್ಮೇಲೆ ನಮಗೆ ಒಳ್ಳೆ ದರ್ಶನ ಸಿಕ್ತು. ದರ್ಶನ ಮುಗಿಸ್ಕೊಂಡು ಈಚೆ ಬಂದು ಅಲ್ಲೇ ಪ್ರೋಗ್ರಾಮ್ಸ್ ನಡೀತಾ ಇತ್ತು. ಇದು ತುಂಬ ಚೆನ್ನಾಗಿದೆ, ನೀವು ನೋಡಿ.
ಆ ಪ್ರೋಗ್ರಾಮ್ ಚೆನ್ನಾಗಿತ್ತು ಅಂತ ಪ್ರೋಗ್ರಾಮ್ ನೋಡಿದೆ, ನೋಡ್ಕೊಂಡು ಈಚೆ ಬಂದೆ. ನೋಡಿ ಎಷ್ಟು ರಶ್ ಇದೆ ಅಂತ. ಈಚೆ ಕೂಡ ಇದು 2,000 ರೂಪಾಯಿ ಟಿಕೆಟು, ಮತ್ತು ಇದೆಲ್ಲ ಹೊರಗಡೆ ಹೋಗಿ ನಿಂತಿರೋದು ಕ್ಯೂ. ಇಲ್ಲೂ ಕೂಡ ತುಂಬ ರಶ್ ಇದ್ದರು. ಹೊರಗಡೆ ಬಂದು ನೋಡಿದೆ, ಎಲ್ಲ ಕಡೆ ರಶ್ ಇತ್ತು. ಅದಾದಮೇಲೆ ಪ್ರಸಾದ ಕೊಡ್ತಾಯಿದ್ರು. ಸೊ ಹೋಗಿ ಪ್ರಸಾದ ತಗೊಂಡೆ. ಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಸೊ ನೀವು ಯಾರೇ ಆದರೂ ಬೆಟ್ಟಕ್ಕೆ ಹೋದರೆ ದಯವಿಟ್ಟು ಅಲ್ಲಿ ಪ್ರಸಾದ ಇರುತ್ತೆ, ಪ್ರಸಾದ ಸೇವನೆ ಮಾಡಿ. ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ, ಪ್ರಸಾದನ ವೇಸ್ಟ್ ಮಾಡಬೇಡಿ, ಅದು ಇನ್ನೊಬ್ರಿಗೆ ಯೂಸ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಕೇಳ್ಬಿಟ್ಟು ಹಾಕ್ಸ್ಕೊಂಡು ತಿನ್ನಿ. ದರ್ಶನ ಎಲ್ಲ ಮುಗಿದ್ಮೇಲೆ ಪ್ರಸಾದ ತಿನ್ಕೊಂಡು ಮತ್ತೆ CBSಗೆ ರಿಟರ್ನ್ ಆದೆ. CBSಲ್ಲೇ ಬೈಕ್ ಪಾರ್ಕ್ ಮಾಡಿರೋದ್ರಿಂದ ತೊಗೊಂಡೋಗೋಣ ಅಂತ. ಈ CBSಗೆ ಬಂದಮೇಲೆ ನಮಗೆ ಇನ್ನೊಂದು ಏನು ನೆನಪಾಯಿತು ಅಂತಂದರೆ, ಅಲ್ಲಿದ್ದ ಸ್ಟೂಡೆಂಟ್ಸ್ಗಳೆಲ್ಲ ನೋಡಿ ನಮಗೂ ನಮ್ಮ ಕಾಲೇಜ್ ಲೈಫೆಲ್ಲ ನೆನಪಾಯ್ತಾ ಇತ್ತು. ನಾವು ಕಾಲೇಜ್ ಟೈಮಲ್ಲಿ ಬಸ್ ಸ್ಟ್ಯಾಂಡ್ಗೆ ತುಂಬ ವಿಸಿಟ್ ಮಾಡ್ತಾಯಿದ್ದೋ. ಡೈಲಿ ಇದೇ ಬಸ್ ಸ್ಟ್ಯಾಂಡ್ಗೆ ಬಂದು ನಾವು ಮನೆಗೆ ಬರ್ತಾಯಿದ್ದು ಬಸ್ಗಳಲ್ಲಿ. ಸೊ ಅದೆಲ್ಲ ನೆನಪಾಗ್ತಾ ಇತ್ತು. ಇದೇ ಫಸ್ಟ್ ಟೈಮು ಆಷಾಢದಲ್ಲಿ 5 ಅವರ್ ಟೈಮ್ ತೊಗೋತು ದರ್ಶನ ಮಾಡೋಕ್ಕೆ, ಅದು ಅರ್ಲಿ ಮಾರ್ನಿಂಗ್ ಬೇಗ ಹೋಗಿ ಕೂಡ. ಸೊ ಇದು ಏನಕ್ಕಾಯಿತು ಅಂತ ನೋಡೋದಾದರೆ, ಇವತ್ತು ಸ್ಟೆಪ್ಸ್ ಹತ್ಕೊ ಬಂದಿರೋವಂಥ ಸಂಖ್ಯೆ ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿತ್ತು. ಜೊತೆಗೆ ಹೆಲಿಪ್ಯಾಡಿಂದ ಬಸ್ಗಳು ತುಂಬಾ ಬೇಗ ಹೊರಟಿತ್ತು, ಅದರಿಂದಾಗಿ ತುಂಬ ಜನ ಆಗಿತ್ತು. ಮತ್ತು ಅಲ್ಲಿ ನೋಡೋದಾದರೆ VIP ಸಿಕ್ಕಾಪಟ್ಟೆ ಇದ್ದರು. ಅವರು ಕೂಡ 2 ಅವರ್ 3 ಅವರ್ ವೆಯ್ಟ್ ಮಾಡಿಕೊಂಡು ದರ್ಶನ ಪಡೆದಿದ್ದಾರೆ. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ರಶಲ್ಲಿ ಏನು ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ನಿಮಗೆ ನುಗ್ಲಿರಲಿಲ್ಲ. ಈ ಬಸ್ಸಲ್ಲಿ ಬರೋರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದರು ಅಂತಂದರೆ, 100 ಜನ ಬಿಡೋರು ಮತ್ತು ಲಾಕ್ ಮಾಡಿ ಅಲ್ಲಲ್ಲೇ ಕೂತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿದರು. ಅಲ್ಲಲ್ಲೇ ಕೂತ್ಕೊಂಡು ಮೂವ್ ಮಾಡ್ತಾಯಿದ್ದ. ಇದರಿಂದಾಗಿ ನಿಮಗೆ ವೆಯ್ಟಿಂಗ್ ಮಾಡಿದ್ರೂ ಅಷ್ಟು ಫೀಲ್ ಏನು ಆಗ್ತಾ ಇರಲ್ಲ. ಅಂದರೆ ತುಂಬ ಟೈಮ್ ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ, ನೀವು ಕೂತ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು. 100 ಜನನ ಬಿಡ್ತಾಯಿದ್ರು ದರ್ಶನ ಮಾಡೋಕ್ಕೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಆಷಾಢದಲ್ಲಿ ಬರಬೇಕು ಅಂತಂದರೆ ಯೋಚನೆ ಮಾಡಿ, ಆರಾಮಾಗಿ ಬರ್ಬೋದು, ದರ್ಶನ ಮಾಡ್ಬೋದು. ಬಟ್ ತುಂಬ ಟೈಮ್ ತೊಗೊಳ್ತಾ ಇದೆ, ಅಂದರೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ವಯಸ್ಸಾದಂಥವ್ರು ಮಕ್ಕಳನ್ನ ಕರ್ಕೊಬರಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ಅಷ್ಟು ಅವರ್ ನಿಂತ್ಕೊಳ್ಳೋಕ್ಕೆ ಮತ್ತು ಅಲ್ಲಿ ತಿಂಡಿ ಇಲ್ದೇ ಎಲ್ಲ ನಿಂತ್ಕೊಳ್ಳೋದು ತುಂಬ ಸಮಸ್ಯೆ ಆಗ್ಬೋದು. ನೋಡಿಕೊಂಡು ಯೋಚನೆ ಮಾಡ್ಕೊಂಡು ಬನ್ನಿ ದರ್ಶನ ಮಾಡಬೇಕು ಅಂತಂದರೆ. ಸ್ಟೆಪ್ಸ್ ಹತ್ಕೊಬರೋರು ಏನು ಸಮಸ್ಯೆ ಅಂತಂದರೆ 5:30 ಅಂತಂತಾರೆ, ಬಟ್ ಬೇಗನೆ ಬಿಡ್ತಾರೆ. ಅದರಿಂದಾಗಿ ತುಂಬ ಜನ ಬರ್ತಾ ಇದ್ದಾರೆ. ಇದೊಂದು ಸಮಸ್ಯೆ ಆಗ್ತಾಯಿದೆ. ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಈ ಸಲ ಕೂಡ ಅಲಂಕಾರ ಚೆನ್ನಾಗಿತ್ತು, ಮತ್ತು ಅಲ್ಲಿ ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು. ನಮ್ಮದು ಊಟ ಮಾಡ್ಕೊಂಡು ದರ್ಶನ ಮುಗಿಸ್ಕೊ ಬಂದೆ. ಇವತ್ತಿನ ಈ ವ್ಲಾಗ್ನಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಹೊಸ ವ್ಲಾಗ್ನಲ್ಲಿ. ಥ್ಯಾಂಕ್ ಯು.